ಬೆಳಗಿನ ಬೆಳಕು. ಜೂಬಿಲಿ ನಿಯಮ ಭಾಗ 6. ಯಾಜಕ ಕಾಂಡ ಅಧ್ಯಾಯ 25. ನಾವು ಕಳೆದ ಕೆಲವು ದಿನಗಳಿಂದ ಜೂಬಿಲಿ ನಿಯಮದ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೇವೆ. ಈ ನಿಯಮದ ಒಳಗೆ ನಾವು ಯೆಹೋವನ ಮೃದುವಾದ ಕರುಣೆ ಮತ್ತು ಪ್ರೀತಿಯನ್ನು ಸ್ಪಷ್ಟವಾಗಿ ಕಾಣಬಹುದು. ಜೂಬಿಲಿ ಎನ್ನುವುದು ಕೇವಲ ಭೂಮಿ ಮತ್ತು ವರ್ಷಗಳಿಗೆ ಸಂಬಂಧಿಸಿದಲ್ಲ, ಅದು ಜನರು ಒಬ್ಬರನ್ನೊಬ್ಬರು ಹೇಗೆ ನಡೆಸಿಕೊಳ್ಳಬೇಕು ಎಂಬುದರ ಬಗ್ಗೆಯೂ ಆಗಿದೆ. ಈಜಿಪ್ಟಿನಲ್ಲಿ ಬಲವಂತರು ದುರ್ಬಲರನ್ನು ತುಳಿಯುತ್ತಿದ್ದರು. ಬಡತನವು ಜೀವನ ಪೂರ್ತಿ ಶಾಪವಾಗಿ ಉಳಿಯುತ್ತಿತ್ತು. ಆದರೆ ಯೆಹೋವನ ದೇಶದಲ್ಲಿ ಹಾಗಿರಬಾರದು. ಬಡವರು ತಿರಸ್ಕಾರಕ್ಕೊಳಗಾಗುವವರು ಅಲ್ಲ, ಅವರು ರಕ್ಷಿಸಲ್ಪಡಬೇಕಾದ ಕುಟುಂಬದವರಾಗಿದ್ದರು. ಅದಕ್ಕಾಗಿಯೇ ಯಾಜಕ ಕಾಂಡ 25ನೇ ಅಧ್ಯಾಯವು ದುರ್ಬಲರನ್ನು ಕಾಯುವ ಮತ್ತು ಶಾಶ್ವತ ನಷ್ಟವನ್ನು ತಡೆಯುವ ನಿಯಮಗಳನ್ನು ನೀಡುತ್ತದೆ. ಬಡತನಕ್ಕೆ ತುತ್ತಾದ ಸಹ ಇಸ್ರಾಯೇಲನನ್ನು ಹೇಗೆ ಬೆಂಬಲಿಸಬೇಕು ಎಂಬುದನ್ನು ಕುರಿತು ಯೆಹೋವನು ನೀಡಿದ ಆಜ್ಞೆಯು ಜೂಬಿಲಿಯ ಅತ್ಯಂತ ಮನಸಾಕ್ಷಿಯ ಭಾಗಗಳಲ್ಲಿ ಒಂದಾಗಿದೆ. ನಿಯಮವು ಹೀಗೆ ಹೇಳುತ್ತದೆ: ನಿಮ್ಮ ಸಹೋದರನಾದ ಇಸ್ರಾಯೇಲನು ಬಡವನಾಗಿ ತನ್ನನ್ನು ತಾನು ಪೋಷಿಸಿಕೊಳ್ಳಲು ಅಶಕ್ತನಾದಾಗ ನೀವು ಅವನಿಗೆ ಒಬ್ಬ ಪರದೇಶಿ ಅಥವಾ ತಾತ್ಕಾಲಿಕ ನಿವಾಸಿಗೆ ನೀಡುವಂತೆ ಬೆಂಬಲ ನೀಡಬೇಕು ಮತ್ತು ಅವನು ನಿಮ್ಮೊಂದಿಗೆ ವಾಸಿಸಲು ಬಿಡಬೇಕು. ಯಾಜಕ ಕಾಂಡ 25:35. ಯೆಹೋವನು ಅವನನ್ನು ತಪ್ಪಿಸಿ ಅಥವಾ ಅವನನ್ನು ಬಳಸಿಕೊಳ್ಳಿ ಅಥವಾ ಅವನ ದೌರ್ಬಲ್ಯದಲ್ಲಿ ಲಾಭ ಪಡೆಯಿರಿ ಎಂದು ಹೇಳುವುದಿಲ್ಲ. ದೇವರು ಹೇಳುತ್ತಾರೆ, ಅವನನ್ನು ಬೆಂಬಲಿಸಿ ಎಂದು ಹೇಳುತ್ತಾನೆ. ನಂತರ ಯೆಹೋವನು ಒಂದು ಬಲವಾದ ಎಚ್ಚರಿಕೆಯನ್ನು ನೀಡುತ್ತಾನೆ: ಅವನಿಂದ ಬಡ್ಡಿ ಪಡೆಯಬೇಡಿ ಅಥವಾ ಅವನ ನಷ್ಟದಲ್ಲಿ ಲಾಭ ಮಾಡಿಕೊಳ್ಳಬೇಡಿ. ಬದಲಾಗಿ ಅವನು ನಿಮ್ಮ ಸಂಬಂಧಿಯಂತೆ ನಿಮ್ಮೊಂದಿಗೆ ವಾಸಿಸಲು ಬಿಡುವ ಮೂಲಕ ದೇವರಿಗಿರುವ ಭಯವನ್ನು ತೋರಿಸಿ. ಯಾಜಕ ಕಾಂಡ 25:36. ಇದು ಮಿತಿಗಳಿರುವ ಕರುಣೆ. ಇದು ಇನ್ನೊಬ್ಬರ ನೋವಿನಿಂದ ಲಾಭ ಪಡೆಯಲು ನಿರಾಕರಿಸುವ ಪ್ರೀತಿ. ಯೆಹೋವನು ಈ ಆಜ್ಞೆಯನ್ನು ಮತ್ತೆ ಸ್ಪಷ್ಟವಾಗಿ ಪುನರಾವರ್ತಿಸುತ್ತಾನೆ: ನೀವು ಅವನಿಗೆ ಸಾಲ ನೀಡುವ ಹಣಕ್ಕೆ ಬಡ್ಡಿ ವಿಧಿಸಬೇಡಿ ಅಥವಾ ಅವನಿಗೆ ಮಾರುವ ಆಹಾರದಲ್ಲಿ ಲಾಭ ಮಾಡಬೇಡಿ. ಯಾಜಕ ಕಾಂಡ 25:37. ಮತ್ತು ಅದಕ್ಕೆ ಕಾರಣವನ್ನು ನೀಡುತ್ತಾನೆ: ನಿಮಗೆ ದೇವರಾಗಿರಲು ನಿಮ್ಮನ್ನು ಈಜಿಪ್ಟಿನಿಂದ ಹೊರತಂದ ನಿಮ್ಮ ದೇವರಾದ ಯೆಹೋವನು ನಾನೇ. ಅಂದರೆ ಯೆಹೋವನು ಹೀಗೆ ಹೇಳುತ್ತಿದ್ದಾನೆ: ಈಜಿಪ್ಟ್ ಹೇಗಿತ್ತು ಎಂಬುದನ್ನು ನೆನಪಿಸಿಕೊಳ್ಳಿ. ನಾನು ನಿಮಗಾಗಿ ಏನು ಮಾಡಿದೆ ಎಂಬುದನ್ನು ನೆನಪಿಡಿ. ನನ್ನ ಒಡಂಬಡಿಕೆಯ ಜನರೊಳಗೆ ಮತ್ತೆ ಈಜಿಪ್ಟನ್ನು ನಿರ್ಮಿಸಬೇಡಿ. ನಂತರ ನಿಯಮವು ಇನ್ನು ಆಳಕ್ಕೆ ಹೋಗುತ್ತದೆ. ಒಬ್ಬ ಇಸ್ರಾಯೇಲನು ಬದುಕಲು ತನ್ನನ್ನು ತಾನೇ ಮಾರಿಕೊಳ್ಳುವಷ್ಟು ಬಡವನಾದಾಗ ಏನಾಗಬೇಕು ಎಂಬುದರ ಬಗ್ಗೆ ಯೆಹೋವನು ಮಾತನಾಡುತ್ತಾನೆ. ಯೆಹೋವನು ಹೇಳುತ್ತಾನೆ: ನಿಮ್ಮ ಸಹೋದರನು ಬಡವನಾಗಿ ನಿಮಗೆ ತನ್ನನ್ನು ಮಾರಿಕೊಂಡರೆ ಅವನನ್ನು ದಾಸನಂತೆ ನಡೆಸಿಕೊಳ್ಳಬೇಡಿ. ಅವನನ್ನು ಕೂಲಿ ಆಳಿನಂತೆ ಅಥವಾ ತಾತ್ಕಾಲಿಕ ನಿವಾಸಿಯಂತೆ ನಡೆಸಿಕೊಳ್ಳಿ. ಅವನು ಜೂಬಿಲಿ ವರ್ಷದವರೆಗೆ ಮಾತ್ರ ನಿಮಗೆ ಸೇವೆ ಸಲ್ಲಿಸಲಿ. ಇದು ಬಹಳ ಮುಖ್ಯ. ಯೆಹೋವನು ಸೇವೆಯನ್ನು ಅನುಮತಿಸಿದನು, ಆದರೆ ಸಹೋದರರ ನಡುವೆ ಕ್ರೂರ ಗುಲಾಮಗಿರಿಯನ್ನು ಅನುಮತಿಸಲಿಲ್ಲ. ಬಡವರಿಗೂ ಘನತೆ ಇರಬೇಕೆಂದು ಆತನು ಬಯಸಿದನು. ನಂತರ ಯೆಹೋವನು ನಿರೀಕ್ಷೆಯನ್ನು ಸಾರುತ್ತಾನೆ. ಆ ಸಮಯದಲ್ಲಿ ಅವನು ಮತ್ತು ಅವನ ಮಕ್ಕಳು ನಿಮ್ಮಿಂದ ಬಿಡುಗಡೆ ಹೊಂದುವರು. ಅವರು ತಮ್ಮ ಕುಲಕ್ಕೆ ಮತ್ತು ಪೂರ್ವಜರಿಗೆ ನೀಡಲಾದ ಭೂಮಿಗೆ ಹಿಂತಿರುಗುವರು. ಯಾಜಕ ಕಾಂಡ 25:41. ಜೂಬಿಲಿ ಎಂದರೆ ಬಡವನ ಕಥೆಯು ಅವನ ಕೆಟ್ಟ ಅಧ್ಯಾಯದಲ್ಲಿ ಕೊನೆಗೊಳ್ಳುವುದಿಲ್ಲ ಎಂದರ್ಥ. ಅಲ್ಲಿ ಹಿಂತಿರುಗುವ ಒಂದು ದಿನವಿತ್ತು, ಬಿಡುಗಡೆಯ ಒಂದು ದಿನವಿತ್ತು. ಮತ್ತು ಯೆಹೋವನು ಮತ್ತೆ ಕಾರಣವನ್ನು ನೀಡುತ್ತಾನೆ: ಇಸ್ರಾಯೇಲ್ ಜನರು ನನ್ನ ಸೇವಕರು, ನಾನು ಅವರನ್ನು ಈಜಿಪ್ಟಿನಿಂದ ಹೊರತಂದಿದ್ದೇನೆ. ಆದ್ದರಿಂದ ಅವರನ್ನು ಎಂದಿಗೂ
ಗುಲಾಮರಂತೆ ಮಾರಾಟ ಮಾಡಬಾರದು. ಯಾಜಕ ಕಾಂಡ 25:42. ಇದು ಯೆಹೋವನ ಹೃದಯ. ಇಸ್ರಾಯೇಲ್ ಈಗಾಗಲೇ ಆತನಿಗೆ ಸೇರಿತ್ತು. ಆದ್ದರಿಂದ ಯಾವುದೇ ಇಸ್ರಾಯೇಲನು ಈಜಿಪ್ಟಿನಂತೆ ಇನ್ನೊಬ್ಬ ಇಸ್ರಾಯೇಲನ ಮೇಲೆ ಪೂರ್ಣ ಮಾಲೀಕತ್ವವನ್ನು ಪಡೆಯಲು ಸಾಧ್ಯವಿರಲಿಲ್ಲ. ಅದಕ್ಕಾಗಿಯೇ ಯೆಹೋವನು ಅವರ ಮೇಲೆ ಕ್ರೂರವಾಗಿ ಆಳಬೇಡಿ, ನಿಮ್ಮ ದೇವರಿಗೆ ಭಯಪಡಿರಿ ಎಂದು ಹೇಳುತ್ತಾನೆ. ಯಾಜಕ ಕಾಂಡ 25:43. ಯೆಹೋವನ ಭಯ ಎಂದರೆ ನಾವು ದುರ್ಬಲರನ್ನು ಹೇಗೆ ನಡೆಸಿಕೊಳ್ಳುತ್ತೇವೆ ಎಂಬುದು ಕೂಡ ಆಗಿದೆ. ಈ ನಿಯಮವು ನೂತನ ಸೃಷ್ಟಿಯ ಜೀವನಕ್ಕೆ ಹೇಗೆ ದಾರಿದೀಪವಾಗಿದೆ ಎಂಬುದನ್ನು ನಾವೀಗ ನೋಡಬಹುದು. ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮನ್ನು ವಿಮೋಚಿಸಿದಾಗ ನಮಗೆ ನಮ್ಮ ಜೀವನವನ್ನು ಹೊರತುಪಡಿಸಿ ಆತನಿಗೆ ನೀಡಲು ಬೇರೇನೂ ಇರಲಿಲ್ಲ. ನಾವು ಆತನಿಗೆ ಸೇರಿದವರು ಎಂದು ಹೊಸ ಒಡಂಬಡಿಕೆಯು ಕಲಿಸುತ್ತದೆ. ಪೌಲನು ಹೇಳುತ್ತಾನೆ, ನೀವು ನಿಮ್ಮ ಸ್ವಂತದವರಲ್ಲ, ನಿಮ್ಮನ್ನು ಬೆಲೆ ಕೊಟ್ಟು ಕೊಳ್ಳಲಾಗಿದೆ. 1 ಕೊರಿಂಥದವರಿಗೆ 6:19-20. ಆತನು ಮುಂದುವರೆದು, ಪಾಪದಿಂದ ಬಿಡುಗಡೆ ಹೊಂದಿ ನೀವು ನೀತಿಯ ದಾಸರಾಗಿದ್ದೀರಿ. ರೋಮಾಪುರದವರಿಗೆ 6:18. ಮತ್ತು ನೀವು ದೇವರಿಗೆ ದಾಸರಾಗಿದ್ದೀರಿ. ರೋಮಾಪುರದವರಿಗೆ 6:22 ಎಂದು ಹೇಳುತ್ತಾನೆ. ಅನೇಕ ಸತ್ಯವೇದದಲ್ಲಿ ಇವರಿಗೆ ಸೇವಕರು ಎಂದು ಬಳಸಲಾಗಿದೆ. ಆದರೆ ಮೂಲ ಪದವು ದಾಸರು ಅಂದರೆ ನಾವು ನಮ್ಮ ಯಜಮಾನನಿಗೆ ಸೇರಿದವರು. ಆದರೂ ನಮ್ಮ ಯಜಮಾನನು ನಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಾನೆ ನೋಡಿ. ಆತನು ನಮ್ಮನ್ನು ಕ್ರೂರವಾಗಿ ನಡೆಸಿಕೊಳ್ಳುವುದಿಲ್ಲ. ಆತನು ನಮ್ಮನ್ನು ಸ್ನೇಹಿತರಂತೆ ಕರೆಯುತ್ತಾನೆ. ಯೋವಾನ 15:15. ಆತನು ಶಾಂತ ಮತ್ತು ವಿನಯವುಳ್ಳ ಹೃದಯದವನು. ಮತ್ತಾಯ 11:29. ಆತನು ಕಬ್ಬಿಣದ ದಂಡವನ್ನು ಮುರಿಯುವುದಿಲ್ಲ ಅಥವಾ ಆರಿ ಹೋಗುತ್ತಿರುವ ದೀಪವನ್ನು ನಂದಿಸುವುದಿಲ್ಲ. ಯೆಶಾಯ 42:3. ಆತನು ನಮ್ಮನ್ನು ತಾಳ್ಮೆಯಿಂದ ನಡೆಸುತ್ತಾನೆ, ಕಲಿಸುತ್ತಾನೆ, ತಿದ್ದುತ್ತಾನೆ ಮತ್ತು ಪುನಃಸ್ಥಾಪಿಸುತ್ತಾನೆ. ಯಾಜಕ ಕಾಂಡವು ಬಡ ಸಹೋದರನನ್ನು ಕೂಲಿ ಆಳಿನಂತೆ ನಡೆಸಿಕೊಳ್ಳಬೇಕು ಎಂದು ಹೇಳುವಂತೆ ಯೇಸು ತನ್ನ ಸಾಮ್ಯಗಳಲ್ಲಿ ಕೂಲಿ ಆಳುಗಳ ಚಿತ್ರಣವನ್ನು ಹೆಚ್ಚಾಗಿ ಬಳಸಿದ್ದಾನೆ. ಆತನು ಬೆಳಿಗ್ಗೆ ಬೇಗನೆ ತನ್ನ ದ್ರಾಕ್ಷ ತೋಟಕ್ಕೆ ಕೆಲಸಗಾರರನ್ನು ಬಾಡಿಗೆಗೆ ಪಡೆಯಲು ಹೋದ ಹಾಗೆ ಜಮೀನ್ದಾರನ ಬಗ್ಗೆ ಮಾತನಾಡುತ್ತಾನೆ. ಮತ್ತಾಯ 20:1-16. ಆ ಸನ್ನಿವೇಶವು ನಮ್ಮ ಜೀವನಕ್ಕೆ ಸರಿಹೊಂದುತ್ತದೆ. ನಾವು ಆತನ ಹೊಲಕ್ಕೆ ಕರೆಯಲ್ಪಟ್ಟಿದ್ದೇವೆ, ದಾಸರಾಗಿ ಅಲ್ಲ, ಬದಲಾಗಿ ಒಬ್ಬ ಒಳ್ಳೆಯ ಯಜಮಾನನ ಕೈ ಕೆಳಗೆ ಕೆಲಸಗಾರರಾಗಿ. ಅಲ್ಲದೆ ಬಡ ಇಸ್ರಾಯೇಲರನ್ನು ತಾತ್ಕಾಲಿಕ ನಿವಾಸಿಯಂತೆ ನಡೆಸಿಕೊಳ್ಳಲು ನಿಯಮವು ಹೇಳಿತ್ತು. ಇದು ಹೊಸ ಒಡಂಬಡಿಕೆಯು ನಮ್ಮ ಬಗ್ಗೆ ಹೇಳುವ ವಿಷಯಕ್ಕೆ ಹತ್ತಿರವಾಗಿದೆ. ಪೇತ್ರನು ಬರೆಯುತ್ತಾನೆ, ಪ್ರಿಯರೇ, ನೀವು ಪರದೇಶಿಗಳು ಪ್ರವಾಸಿಗಳು ಆಗಿದ್ದೀರಿ ಎಂದು ನಿಮ್ಮನ್ನು ಒತ್ತಾಯಿಸುತ್ತೇನೆ. 1 ಪೇತ್ರ 2:11. ಪೌಲನು ಹೇಳುತ್ತಾನೆ, ನಮ್ಮ ಪೌರತ್ವವು ಪರಲೋಕದಲ್ಲಿದೆ. ಫಿಲಿಪಿಯರಿಗೆ 3:20. ನಾವು ಭೂಮಿಯ ಮೇಲೆ ತಾತ್ಕಾಲಿಕ ನಿವಾಸಿಗಳಾಗಿ ಬದುಕುತ್ತಿದ್ದೇವೆ, ಏಕೆಂದರೆ ನಮ್ಮ ನಿಜವಾದ ಮನೆ ಪರಲೋಕವಾಗಿದೆ. ಹೀಗೆ ಆತ್ಮಿಕವಾಗಿ ನಮ್ಮ ಯಜಮಾನನು ಈ ನಿಯಮದ ಹೃದಯವನ್ನು ಪೂರೈಸುತ್ತಾನೆ. ನಾವು ಆತನಿಗೆ ಸೇರಿದವರಾಗಿದ್ದರೂ ಆತನು ನಮ್ಮನ್ನು ಗೌರವ ಮತ್ತು ಸೌಮ್ಯತೆ ಮತ್ತು ಪ್ರೀತಿಯಿಂದ ನಡೆಸಿಕೊಳ್ಳುತ್ತಾನೆ. ಈಗ ನೂತನ ಸೃಷ್ಟಿಯಾಗಿ ಈ ಪ್ರಶ್ನೆಯು ನಮಗೆ ಎದುರಾಗುತ್ತದೆ. ನಾವು ನಮ್ಮ ವಿಶ್ವಾಸಿಗಳನ್ನು ಸಹ ಹೇಗೆ ನಡೆಸಿಕೊಳ್ಳುತ್ತೇವೆ? ಯಾಕೋಬನು ಈ ವಿಷಯದ ಬಗ್ಗೆ ಎಚ್ಚರಿಸುತ್ತಾರೆ. ಅಂತಸ್ತು, ಉಡುಪು ಅಥವಾ ಸಂಪತ್ತಿನ ಆಧಾರದ ಮೇಲೆ ನಾವು ತಾರತಮ್ಯ ಮಾಡಬಾರದು ಎಂದು ಆತನು ಹೇಳುತ್ತಾನೆ. ಯಾಕೋಬ 2:1-4. ನಾವು ಶ್ರೀಮಂತರನ್ನು ಗೌರವಿಸಿ ಬಡವರನ್ನು ಅವಮಾನಿಸಿದರೆ ನಾವು ಕೆಟ್ಟ ಆಲೋಚನೆಗಳಿರುವ ನ್ಯಾಯಾಧೀಶರಾಗುತ್ತೇವೆ ಎಂದು ಆತನು ನೆನಪಿಸುತ್ತಾನೆ. ಅದು ಕ್ರಿಸ್ತನ ಮನಸ್ಸಲ್ಲ. ಪೌಲನು ನಮಗೆ ಹೇಳುತ್ತಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದ ಅದೇ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಫಿಲಿಪಿಯರಿಗೆ 2:5. ಕ್ರಿಸ್ತನನು ತನ್ನನ್ನು ತಾನೇ ತಗ್ಗಿಸಿಕೊಂಡನು. ಆತನು ಸೇವೆ ಮಾಡಿದನು, ಇತರರನ್ನು ಮೇಲೆತ್ತಿದನು. ಆದ್ದರಿಂದ ಕ್ರಿಸ್ತನು ತನ್ನ ಜನರನ್ನು ಸೌಮ್ಯತೆಯಿಂದ ನಡೆಸಿಕೊಳ್ಳುವಾಗ ನಾವು ನಮ್ಮ ಸಹೋದರ ಸಹೋದರಿಯರನ್ನು
ತಿರಸ್ಕಾರದಿಂದ ಹೇಗೆ ನಡೆಸಿಕೊಳ್ಳಲು ಸಾಧ್ಯ? ನಾವು ಕಠಿಣ ಮಾತುಗಳು, ಚಾಡಿ, ಅಹಂಕಾರ ಮತ್ತು ಸ್ಥಾನಮಾನದ ಹಂಬಲವನ್ನು ಹೊಂದಿದರೆ ನಾವು ಕ್ರಿಸ್ತನ ಮನಸ್ಸುಳ್ಳವರಲ್ಲ, ಬದಲಾಗಿ ಲೋಕದ ಮನಸ್ಸನ್ನು ಪ್ರತಿಬಿಂಬಿಸುತ್ತಿದ್ದೇವೆ ಎಂದರ್ಥ. ನೂತನ ಸೃಷ್ಟಿಯ ಮನಸ್ಸು ಹಳೆಯ ಸ್ವಭಾವವನ್ನಲ್ಲದೆ ಯಜಮಾನನ ಸ್ವಭಾವವನ್ನು ಪ್ರತಿಬಿಂಬಿಸಬೇಕು. ಎಫೆಸದವರಿಗೆ 4:22-24. ಮತ್ತು ಈ ನಿಯಮವು ಕ್ರಿಸ್ತನ ಶಾಂತಿ ರಾಜ್ಯದಲ್ಲಿಯೂ ಅನ್ವಯಿಸುತ್ತದೆ. ಇಡೀ ಮಾನವ ಕುಲವು ಮತ್ತೆ ಜೀವಕ್ಕೆ ಎದ್ದಾಗ ಅವರು ಭಯ ಮತ್ತು ದಬ್ಬಾಳಿಕೆಯ ಅಡಿಯಲ್ಲಿ ಗುಲಾಮರಾಗಿ ಹತ್ತಿಕ್ಕಲ್ಪಡುವುದಿಲ್ಲ. ಅವರು ನೀತಿಯ ಆಳ್ವಿಕೆಯ ಅಡಿಯಲ್ಲಿ ತರಬೇತಿ ಪಡೆಯುತ್ತಾರೆ ಮತ್ತು ಇದೇ ರೀತಿಯಲ್ಲಿ ನಡೆಯಲು ಅವರಿಗೆ ಅವಕಾಶ ನೀಡಲಾಗುತ್ತದೆ. ಪ್ರವಾದಿಗಳು ಆ ರಾಜ್ಯವನ್ನು ನ್ಯಾಯ, ಶಾಂತಿ ಮತ್ತು ಪುನಃಸ್ಥಾಪನೆಯ ಸಮಯ ಎಂದು ವಿವರಿಸುತ್ತಾರೆ. ಯೆಶಾಯ 2:4-32-1, 16-18. ಆ ಆಳ್ವಿಕೆಯ ಅಡಿಯಲ್ಲಿ ದುರ್ಬಲರು ಎಂದೆಂದಿಗೂ ತುಳಿಯಲ್ಪಡುವುದಿಲ್ಲ, ಏಕೆಂದರೆ ಯೆಹೋವನ ಉದ್ದೇಶವು ತನ್ನ ಅಭಿಷಕ್ತ ಅರಸನ ಮೂಲಕ ಮಾನವ ಕುಲವನ್ನು ಮತ್ತೆ ಕ್ರಮಕ್ಕೆ ಮತ್ತು ನೀತಿಗೆ ತರುವುದಾಗಿದೆ. ಆದ್ದರಿಂದ ಆಗಲೂ ಅದೇ ಮಾದರಿ ಇರುತ್ತದೆ: ಗೌರವ, ಕರುಣೆ, ನ್ಯಾಯ ಮತ್ತು ಪುನಃಸ್ಥಾಪನೆಯ ಹಾದಿ. ಆದ್ದರಿಂದ ಇಂದು ಜೂಬಿಲಿ ನಿಯಮದಲ್ಲಿ ತೋರಿಸಲಾದ ದೇವರ ಮೃದುವಾದ ಕರುಣೆಯನ್ನು ನಾವು ಸ್ಮರಿಸೋಣ. ಸಹೋದರನ ನೋವಿನಿಂದ ಲಾಭ ಪಡೆಯದಂತೆ ಆತನು ಇಸ್ರಾಯೇಲಿಗೆ ತರಬೇತಿ ನೀಡಿದನು. ಕ್ರೂರವಾಗಿ ಆಳದಂತೆ ಆತನು ಅವರಿಗೆ ಆಜ್ಞಾಪಿಸಿದನು. ಮತ್ತು ಕ್ರಿಸ್ತನಲ್ಲಿ ನಾವು ಅದೇ ಹೃದಯವನ್ನು ಪರಿಪೂರ್ಣವಾಗಿ ಕಾಣುತ್ತೇವೆ. ನಮ್ಮ ಮಾತುಗಳು, ನಮ್ಮ ವರ್ತನೆಗಳು ಮತ್ತು ಇತರರನ್ನು ನಾವು ನಡೆಸಿಕೊಳ್ಳುವ ರೀತಿ ಕ್ರಿಸ್ತನ ಮನಸ್ಸನ್ನು ತೋರಿಸುತ್ತವೆಯೇ ಎಂದು ನಾವು ಕೇಳಿಕೊಳ್ಳೋಣ. ದುರ್ಬಲರನ್ನು ಬೆಂಬಲಿಸುತ್ತಾ, ದೀನರನ್ನು ಗೌರವಿಸುತ್ತಾ, ತಾರತಮ್ಯವನ್ನು ನಿರಾಕರಿಸುತ್ತಾ ಮತ್ತು ನಿಯಮವನ್ನು ಪೂರೈಸುವ ಪ್ರೀತಿಯನ್ನು ತೋರಿಸುತ್ತಾ ನಾವು ನೂತನ ಸೃಷ್ಟಿಗಳಾಗಿ ಬದುಕೋಣ. ರೋಮಾಪುರದವರಿಗೆ 13:10. ಪ್ರಾರ್ಥನೆ. ತಂದೆಯಾದ ದೇವರೇ, ಜೂಬಿಲಿ ನಿಯಮದಲ್ಲಿ ತೋರಿಸಲಾದ ನಿನ್ನ ಮೃದುವಾದ ಕರುಣೆ ಮತ್ತು ಪ್ರೀತಿಗಾಗಿ ನಿನಗೆ ವಂದನೆಗಳು. ನಮ್ಮನ್ನು ಸೌಮ್ಯತೆ ಮತ್ತು ಗೌರವದಿಂದ ನಡೆಸುವ ನಮ್ಮ ವಿಮೋಚಕನಾದ ಕ್ರಿಸ್ತನನ್ನು ನಮಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಮೇಲೆ ನಾವೇ ಅವಲಂಬಿತರಾಗದೆ ನಿನ್ನ ಮಾರ್ಗಗಳಲ್ಲಿ ನಡೆಯುವ ಮನಸ್ಸನ್ನು ನಮಗೆ ನೀಡು. ನಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿಸಲು ಮತ್ತು ಇನ್ನೊಬ್ಬರ ದೌರ್ಬಲ್ಯದಿಂದ ಎಂದಿಗೂ ಲಾಭ ಪಡೆಯದಂತೆ ನಮಗೆ ಸಹಾಯ ಮಾಡು. ಇಡೀ ಮಾನವ ಕುಲ ಮತ್ತು ಸೃಷ್ಟಿಗಾಗಿ ನೀನು ಹೊಂದಿರುವ ಮಹಾಯೋಜನೆಗಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.